ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೀಶೋದಿಂದ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಅದನ್ನು ಇವತ್ತು ಬಂದಿದ್ದೆ. ಆದರೆ ಇವತ್ತು ನಾನು ನಿಮ್ಮ ಮುಂದೆ ಎಲ್ಲನೂ ರಿವೀಲ್ ಮಾಡಬೇಕಂತ ವಿಡಿಯೋ ಮಾಡಿ ಓಪನ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಏನಪ್ಪ ಪ್ರಾಡಕ್ಟ್ ಅಂತಂದರೆ, ಇದು ಫ್ರಿಜ್ಜಲ್ಲಿ ಇಡುವಂಥ ಒಂದು ಪ್ರಾಡಕ್ಟ್ ಆಗೈತಿ. ಅಂದರೆ ಬಾಕ್ಸ್ ಥರ ಐತಿ. ಇದನ್ನು ನಾನು ಫ್ರಿಜ್ಜಲ್ಲಿ ಇಡೋಕ್ಕೆ ತೊಗೊಂಡು ಬಂದಿದ್ದು. ಯಾಕೆಂದರೆ ಅದು ಕೈಪಲ್ಯ ಇಡೋಕ್ಕೆ ತೊಗೊಂಡು ಬಂದಿದ್ದು. ನಾನು ಯಾವಾಗಲೂ ಕ್ಯಾರಿ ಬ್ಯಾಗಲ್ಲಿ ಹಾಕಿ ಇಡ್ತಿದ್ದೆ. ಅದು ಯಾಕೋ ಸರಿ ಬರ್ತಾ ಇಲ್ಲ. ನಾನು ಹೀಗೆ ನೋಡ್ತಿರುವಾಗ ಯೂಟ್ಯೂಬ್ನಲ್ಲಿ ಗೊತ್ತಾಯಿತು. ಇದು ನಾನು ಒಂದು ಪ್ರಾಡಕ್ಟ್ ತರಿಸಿ ನೋಡಬೇಕು ಅಂಥೇಳಿ ನಾನು 8 ಬಾಕ್ಸ್ ನಾನು ತರಿಸಿದ್ದೀನಿ ಕೂಡ. ಇದನ್ನು ಹೇಗಿದೆ ಅಂತ ಸ್ವಲ್ಪ ನೋಡ್ಕೊಂಡು ಬರ್ರಿ. ನೋಡಿ, ಈ ಥರ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ನಾನು ನೋಡಿ ಇಷ್ಟ ಆದಮೇಲೆ ಇನ್ನೂ 4 ಆರ್ಡ್ರ್ ಹಾಕಿದ್ದೀನಿ. ಮೀಶೋಯಿಂದ ಬಂದಿದೆ. 8 ಡಬ್ಬಿ 400 ರೂಪಾಯಿ ಬೀಳ್ತೈತಿ. ತರಿಸಿದ್ದೀನಿ. ನೋಡಿ, ಈ ಥರ ಮುಚ್ಚಳನೂ ಐತಿ. ಈ ಥರ ಡಬ್ಬಿ ಒಳಗೆ ತೆಳಗೆ ಹಾಕಬೇಕು. ಇದನ್ನು ಕೂಡ ಐತಿ. ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ಕ್ವಾಲಿಟಿನೂ ಇದೆ, ಸ್ವಲ್ಪ ದಪ್ಪನೂ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೆ ನಾನು ಇನ್ನೊಂದು 4 ಆರ್ಡ್ರ್ ಹಾಕಿದ್ದೀನಿ. ಬರುತ್ತೆ ಇನ್ನೂ 4 ದಿವಸ ಬಿಟ್ಟು. ಇದನ್ನು ನಾನು ಫ್ರಿಜ್ಜನ್ನು ಕ್ಲೀನಾಗಿ ಮಾಡಿಕೊಂಡು ಎಲ್ಲನೂ ಪಲ್ಯನೂ ತರಕಾರಿನೂ ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಅದರೊಳಗೆ ಹಾಕ್ತೀನಿ. ನೋಡಿ, ಈ ಥರ ನಾನು ಎಲ್ಲ ಫ್ರಿಜ್ಜನ್ನು ತೊಳ್ಕೊಂಡಿದ್ದೀನಿ, ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡಾದಮೇಲೆ ನಾನು ಎಲ್ಲನೂ ಸ್ವಲ್ಪ ಜೋಡಿಸಿಟ್ಕೊಂಡಿದ್ದೀನಿ. ಈಗ ನಾವು ಪಲ್ಯಗಳಾಗಿರ್ಬೋದು ಅಥವಾ ಹಸಿರು ಪಲ್ಯಗಳಾಗಿರ್ಬೋದು, ಇದನ್ನೆಲ್ಲ ನಾನು ಡಬ್ಬಿಯಲ್ಲಿ ಕಟ್ ಮಾಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಇದನ್ನು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಡಿಮೆ ಜಾಗ ಹಿಡಿಯುತ್ತೆ. ಜಾಗ ಇನ್ನೂ ಉಳಿತೈತಿ. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ನೋಡಿ, ನಾನು ಈ ಥರ ಇಟ್ಕೊಂಡಿದ್ದೀನಿ. ಈ ಥರ ನಾನು ಫ್ರಿಜ್ಜನ್ನು ಕ್ಲೀನ್ ಮಾಡಿಕೊಂಡು ಈ ಡಬ್ಬಿಗಳನ್ನು ಇಟ್ಟಿದ್ದೀನಿ. ನೋಡೋಕ್ಕೂ ಚೆನ್ನಾಗಿ ಕಾಣ್ತೈತಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ನಿಮಗೂ ಬೇಕಾದರೆ ಹೇಳಿ, ಲಿಂಕ್ ಅಂತ ಕಳಿಸಿ ನಾನು ಕೊಡ್ತೀನಿ.